ಹಾಯ್ ಆಲ್, ಇದು ಸಂಜೆ ವ್ಲಾಗ್ ಆಗಿರುತ್ತೆ. ನಮ್ಮ ಅಕ್ಕ ಪಾಪುಗೋಸ್ಕರ ಸಿಹಿಗೆಣಸು ಬೇಯಿಸಿದ್ಲು ನಮ್ಮ ಅಕ್ಕ. ನಮಗೂ ಸ್ವಲ್ಪ ಕೊಟ್ಟಲು. ನಾನು ನಮ್ಮ ಅಕ್ಕ ಪಾಪ ಇಬ್ಬರು ಕೂಡ ತಿಂತಾ ಇದ್ದೀವಿ. ಅವನೇ ಬಿಡಿಸಿ ಕೊಡಬೇಕು, ಅದೇ ಅವನಿಗೆ ಇಷ್ಟ. ಬೆಳಗ್ಗೆ ಹಾಕಿತ್ತು ಬಟ್ಟೆ, ಇನ್ನು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತ ಗೊತ್ತಾಗಲ್ಲ. ಹೆಂಗೋ ಒಣಗಿತ್ತು, ಸರಿ ಬೇಗ ಬೇಗ ಎತ್ಬಿಡೋಣ ಅಂತ ಹೇಳಿಬಿಟ್ಟು ಬಟ್ಟೆ ಎಲ್ಲ ಎತ್ತಿದೆ. ಕಿಚನ್ ಕಡೆ ಹೋದರೆ ಕಿಚನ್ ಸ್ವಲ್ಪ ಗಲೀಜಾಗಿತ್ತು, ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಪಾತ್ರೆ ಎಲ್ಲ ಹಾಕ್ಕೊಂಡು ಪಾತ್ರೆ ಎಲ್ಲ ತೊಳೆದು, ಸ್ಟವ್ ಟಾಪರು ಸ್ವಲ್ಪ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಪಾತ್ರೆ ನಮ್ಮ ಮನೆಯಲ್ಲಿ 3 ಟೈಮ್ 4 ಟೈಮ್ ಅದು ಹೋಗ್ತಾನೆ ಇರುತ್ತೆ, ಲೆಕ್ಕ ಇರಲ್ಲ. ಯಾಕಂದರೆ ಬೀಳ್ತಾ ತೊಳಿತಾ ಇರ್ತೀವಿ. ಅದಕ್ಕೆ ಸಂಜೆ 1 ಟೈಮ್ ತೊಳೆಯೋದು ಇಟ್ಕೊಂಡು, ಇನ್ನು ರಾತ್ರಿ ಮಲ್ಗೋಕ್ಕೆ ಮುಂಚೆ 1 ಟೈಮು ತೊಳೆದ್ಬಿಟ್ಟು ಮಲ್ಕೊಬಿಡ್ತೀವಿ. ಇನ್ನು ನನ್ನ ಚಾನಲಲ್ಲಿ ಹಬ್ಬದ ಅಡುಗೆ ಸೀರೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಮಾಡಿ ಹಾಕಿದ್ದೀನಿ, ನೋಡ್ದಿರೋರು ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಬ್ಬಕ್ಕೆ ಬೇಗ ಆಗೋ ರೀತಿಯೇ ತೋರಿಸಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ, ದೊಡ್ಡ ವಿಡಿಯೋ, ಹೋಗಿ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾನು ಎಲ್ಲ ವಿಡಿಯೋ ಚೆಕ್ ಮಾಡಿದ್ರು ಅದರಲ್ಲಿ ಒಂದೊಂದು ಅಡುಗೆ ಇದ್ದೇ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು, ಹಬ್ಬದ ದಿನ ಅಂತಲೇ ಅಲ್ಲ, ನಿಮಗೆ ವಿಶೇಷವಾದ ದಿನಗಳಲ್ಲಿ ಮಾಡ್ಕೊಂಡು ತಿನ್ಬೋದು. ಎಲ್ಲ ಕೂಡ ಡಿಫ್ರೆಂಟಾಗಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ, ಮಾಡಿಕೊಂಡು ತಿನ್ನಿ. ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಇನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಇನ್ನು ಫುಲ್ಲು ಟಯರ್ಡ್ ಆಗಿತ್ತು, ಕಾಫಿ ಮಾಡಿಕೊಂಡು ಕುಡಿದೆ. ನಾನು ಕಿಚನ್ ಕ್ಲೀನ್ ಮಾಡಿಕೊಂಡು ಸಮಾಧಾನವಾಗಿ ಕಾಫಿ ಕುಡಿದ್ರೇ ಒಂದು ನೆಮ್ಮದಿ.